ಸರ್, ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕಂತ ಪದೇ ಒತ್ತಿ ಹೇಳ್ತೀರಾ. ಅದು ನಿಮ್ಮ ಪಕ್ಷದ ಫಿಲಾಸಫಿ, ಅದನ್ನ ನಾನು ಇಂಟರ್ಫಿಯರ್ ಮಾಡಲ್ಲ. ಯಾವ ಕಾರಣಕ್ಕೆ? ಜನಬಲನೋ, ಯಡಿಯೂರಪ್ಪ ಅವ್ರ ಮಗ ಅನ್ನೋ ಕಾರಣಕ್ಕೋ, ನಿಜಕ್ಕೂ ಸಾಮರ್ಥ್ಯ ಇದೆ ಅನ್ನೋ ಕಾರಣಕ್ಕೋ, ಹಣ ಬಲನೋ, ಅಥವಾ ಸಂಘಟನಾ ಚತುರತೆನೋ? ಯಡಿಯೂರಪ್ಪನವ್ರ ಮಗ ಅಂತ ನಾನು ಹೇಳ್ತಲ್ಲ. ಓಕೆ. ಹಣ ಬಲ, ಜಾತಿ ಬಲ ಅಂತ ಹೇಳ್ತಲ್ಲ. ಓಕೆ. ಒಬ್ಬ ಯಡಿಯೂರಪ್ಪನವ್ರ ಮಾಸ್ ಲೀಡರ್, ಜಾತ್ಯತೀತ ನಾಯಕ. ವಿಜಯೇಂದ್ರ ಅಂತ ನಾನು ಅವರು ಹೊಗಳ್ತಾ ಇಲ್ಲ. ಅವರು ಪಕ್ಷದ ಅನೇಕ ಅನನ್ಯ ಜವಾಬ್ದಾರಿಗಳನ್ನ ನಿರ್ವಹಿಸಿ ಕೊಟ್ಟಂತ ಉಪಚುನಾವಣೆ ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಕಾಂಗ್ರೆಸ್ ವಿರುದ್ಧವಾಗಿ ಬಲಿಷ್ಠ ಹೋರಾಟ ಮಾಡಕ್ಕೆ ಒಬ್ಬ ಯುವಕ ಬೇಕಂತೇಳಿ ಪಕ್ಷ ವರಿಷ್ಠ ನಿರ್ಣಯ ಮಾಡಿದ್ರು. ಹಾಗಾಗಿ ವಿಜೇಂದ್ರ ಅವರ ನಾಯಕತ್ವ ಕೇಂದ್ರದ ರಾಜ್ಯಕ್ಕೆ ಕೊಟ್ಟಾಗ ನಾವು ಸ್ವಾಗತ ಮಾಡಬೇಕು. ನಾವು ವಿಜೇಂದ್ರ ಅಂತ ಹೇಳ್ತಾ ಇಲ್ಲ, ಅವರ ಸಾಮರ್ಥ್ಯ, ಸಂಘಟನೆ ಚತುರ, ಪಾದಯಾತ್ರಿಗಳು, ಮೂಡ ಸೈಟ್ ಯಾರಿಂದ ವಾಪಸ್ಸು? ವಿಜೇಂದ್ರ ಹೋರಾಟ, ಪಾದಯಾತ್ರಿಗಳು. ವಿಜೇಂದ್ರ ಒಬ್ಬರೇ ಅಲ್ಲ, ಅವ್ರ ಜೊತೆಗೆ ಅಂದ್ರೆ ಒಬ್ಬ ಕ್ಯಾಪ್ಟನ್ ಬೇಕಲ್ಲ. ಕ್ಯಾಪ್ಟನ್ ಬೇಕೇ ಬೇಕು. ಕ್ಯಾಪ್ಟನ್ ಸರಿಯಾಗಿದ್ದಾರೆ. ಹೌದು. ನೋಡಿ, ಮೊನ್ನೆ ವಿಮಾನ ದುರಂತ ಆಯ್ತು. 260 ಜನ ಒಬ್ಬ ಪೈಲಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಹೌದು. ಅಲ್ಲಿ ಏನ್ ಲೋಪದೋಷ, ಮತ್ತೊಂದು ಮುಗಿದೊಂದು ಮಾಧ್ಯಮದಲ್ಲಿ ಬರ್ತದೆ, ತನಿಖೆ ಆಗ್ತದೆ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ರೆ ಏನಾಗುತ್ತೆ? ಹಾಗಾಗಿ ಕ್ಯಾಪ್ಟನ್ ಚೆನ್ನಾಗಿರ್ಬೇಕು. ಹಂಗಂತೇಳಿ ವಿಮಾನ ಕ್ಯಾಪ್ಟನ್ ಸರಿಯಿಲ್ಲ ಅಂತ ನಮ್ಮ ಮತ್ತೆ ಕಾಂಟ್ರವರ್ಸಿ ಹೇಳಿಕೆ ಕೊಡಲ್ಲ. ಅದು ಏನ್ ಲೋಪದೋಷ ಅಂತ ತನಿಖೆ ಅಂತ ಹೊರಗಡೆ ಸತ್ಯಾಂಶ ಬರುತ್ತೆ. ಆದ್ರೆ ಒಬ್ಬೊಂದು ಪಕ್ಷಕ್ಕೆ ನಾಯಕತ್ವ ಬೇಕು. ಹಿಂದೆ ಅಟಲ್ಜಿ ಅವ್ರ ನಾಯಕತ್ವ, ಅದ್ವಾನಿ ಅವ್ರ ನಾಯಕತ್ವ, ಪಕ್ಷ ಸಮತ್ವ ಬೆಳೆಸಿದ್ರು. ಮಧ್ಯದಲ್ಲಿ ಒಂದು ಕಡೆ ಕುಂಠಿತ ಆಯ್ತು. ಆದ್ರೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅಂತವ್ರ ನಾಯಕತ್ವ ಸಿಗದ್ರೆ ನಾವು ದೇಶದಲ್ಲಿ ಅಧಿಕಾರಕ್ಕೆ ಬರ್ತಿರಲಿಲ್ಲ. ವಿಶ್ವದಲ್ಲಿ ಅಗ್ರಮಾನ್ಯ ನಾಯಕರಾಗಿದ್ದಾರೆ. ಎಲ್ಲ ಸರ್ವೆಯಲ್ಲಿ ಅವರು ನಂಬರ್ 1 ಇವತ್ತು ಲೀಡರ್ ಆಗಿದ್ದಾರೆ. ಸರ್ವೆ ರಿಪೋರ್ಟ್ ಅಮೆರಿಕದ. ಹಾಗೆ ಒಂದು ನಾಯಕತ್ವ ಬೇಕಲ್ಲ. ಯಡಿಯೂರಪ್ಪ ಅಂತ ದೈತ್ಯ ನಾಯಕತ್ವ ಇಲ್ಲದ್ರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯನೇ ಇಲ್ಲ. ನಾನು ಸರ್ VS ಆಚಾರ್ಯ ಹೆಸರು ಬಿಟ್ಟೆ ಬಹಳಷ್ಟು ಜನ ಹಿರಿಯರಿದ್ರು ಯಡಿಯೂರಪ್ಪನ ಜೊತೆಗೊಂಡಿದ್ರು. ಒಬ್ಬ ಕ್ಯಾಪ್ಟನ್ ಬೇಕೇ ಬೇಕು. ಓಕೆ, ನಿಮ್ ಪ್ರಕಾರ ಕ್ಯಾಪ್ಟನ್ ಸರಿ ಇದೆ. ಕೋಚ್ ಏನಾದ್ರು ಸಮಸ್ಯೆ ಇದೆಯಾ ಪಕ್ಷದಲ್ಲಿ? ಕೋಚ್ ಸಮಸ್ಯೆ ಏನಾರು ಇದೆಯಾ? ಒಳ್ಳೆ ಕೋಚ್ ಬೇಕಾ? ಇಡೀ ರಾಜ್ಯದ ನಾಯಕತ್ವ, ಸಂಘಟನೆ, ಅವ್ರೆಲ್ಲರೂ ವಿಶ್ವಾಸ ತೆಗೆದುಕೊಂಡು ಹೋಗ್ತಾರೆ. ನಾನು ಹೇಳೋದು ಕೋಚ್ ಬೇರೆ, ನಾಯಕತ್ವ ಬೇರೆ. ನಾವು ಹೇಳೋದು ಇಲ್ಲಿ ಕಾರ್ಯಕರ್ತರು ಬಹಳ ಮುಖ್ಯ. ಕಾರ್ಯಕರ್ತ ಮನದಾಳದ ಮಾತುಗಳನ್ನ ಮಾಡ್ಬೇಕಂದ್ರೆ ಬೂತ್ ಈಗ ಈ ಕಾಂಗ್ರೆಸ್ನವ್ರು ಏನ್ ಮಾಡ್ತಾರೆ, ಕತ್ತಲು ರಾತ್ರಿ ಚುನಾವಣೆ ಮಾಡ್ತಿದ್ರು. ಅದು ಕಾರ್ಯಕರ್ತರ ಆಧಾರಿತ ಪಕ್ಷ ಅಲ್ಲ, ನಾಯಕರ ಆಧಾರಿತ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರ ಅನಿಸಿಕೆಗಳು, ಭಾವನೆಗಳು ಮುಖ್ಯ. ನಾವು ಭೂ ಸಮಿತಿಗಳು ಸಭೆ ಮಾಡ್ತೀವಿ, ಭೂ ಸಮಿತಿಗಳು ಮಾಡ್ತೀವಿ, ಅಧ್ಯಕ್ಷ, ಕಾರ್ಯದರ್ಶಿ, ಅಲ್ಲಿ ಭೂ ಸಮಿತಿ ಮಾಡ್ತೀವಿ. ಆ ಬೂತ್ನಲ್ಲಿ ಕೆಲಸ ಮಾಡದಿದ್ರೆ ನಾವು ಯಾರು ಅಧಿಕಾರಕ್ಕೆ ಬರೋ ಸಾಧ್ಯವೇ ಇಲ್ಲ. ಹಾಗಾಗಿ ಆ ಬೂತ್ನಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಇಷ್ಟಪಡ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕು ಅಂತ ಹೇಳಿ ರಾಷ್ಟ್ರೀಯ ನಾಯಕರು ವಿಜೇಂದ್ರ ಅಧ್ಯಕ್ಷರು ಮಾಡಿದೆ. ಹಾಗಾಗಿ ಅವರ ನಾಯಕತ್ವ ನಾವೆಲ್ಲ ಹೋಗ್ತಾ ಇದೀವಿ. ಅವ್ರ ನಾಯಕತ್ವದಲ್ಲಿ ಮುಂಬರುವ ಲೋಕಲ್ ಬಾಡೀಸ್ ಗೆಲ್ಲಬೇಕು. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತವೆ. ಜೊತೆಗೆ ಮುಂದಿನ ವಿಧಾನಸಭೆ ಚುನಾವಣೆ. ಮೊನ್ನೆ 19 ಸ್ಥಾನ ಬಂದ್ವಲ್ಲ, ಅವ್ರ ನಾಯಕತ್ವ ತಾನೇ ಲೋಕಸಭೆ. ಖಂಡಿತ ಇದನ್ನ ಒಪ್ಪಿಗೆಬೇಕು. ಸರ್, ನೀವು ಹೇಳಿದಂಗೆ ಖಂಡಿತ ಲೋಕಸಭೆಯಲ್ಲಿ 19 ಸ್ಥಾನ ಬಂತು, ನಾಯಕತ್ವ ಬಂತು. ನಾವಿಲ್ಲಿ ಯಾರು JDS BJP ಹೊಂದಾಣಿಕೆ. ಖಂಡಿತ ಆ ಪ್ರಶ್ನೆಗೆ ನಾನು ಬರ್ತೀನಿ. ಆ ಪ್ರಶ್ನೆಗೆ ಬರ್ತೀನಿ. ಎಲ್ಲೊಂದ್ ಕಡೆ ವಿಜಯೇಂದ್ರ ಅವರು ನಿಜಕ್ಕೂ ಬೈ ಎಲೆಕ್ಷನ್ ಸ್ಪೆಷಲಿಸ್ಟು, ಒಳ್ಳೆ ಸಂಘಟನಾ ಚತುರ. ರಾಜ್ಯಾಧ್ಯಕ್ಷ ಆದ್ಮೇಲೆ ಬಂದಿದ್ದು 4 ಬೈ ಎಲೆಕ್ಷನ್ ಸೋತ್ಬಿಟ್ರಿ. ನೋಡಿ, ಈಗ 3 ಉಪಚುನಾವಣೆ ಇದ್ದು ಇಲ್ಲ. ಸುರಪುರ ಕೂಡ ರಾಜ್ಯಾಧ್ಯಕ್ಷ ಆದ್ಮೇಲೆ ಆಗಿದ್ದು. ಸುರಪುರ ಸಿಂಪತಿ ಬಂತು ಅವರಿಗೆ. ಹೌದು, ಕರೆಕ್ಟ್. ಹೌದ್ರಾ? ಸಿಂಪತಿ ಬಂತು. ಇನ್ನ ಶಿಗ್ಗಾವಿ, ಚನ್ನಪಟ್ಟಣ, ಸಂಡೂರು, ಅಲ್ಲಿ ಯಾವ ರೀತಿ ಎಲೆಕ್ಷನ್ ಆಯ್ತು ನಾವು ನೋಡಿದೀವಿ. ಓಕೆ. ಸಂಡೂರಲ್ಲಿ ಈ ವಾಲ್ಮೀಕಿ ನಿಗಮದ ಲೂಟಿ ಹೊಡೆದು MP ಆದ್ರು. ಅಲ್ಲಿ ಹಣಬಲ, ತೋಳ್ಬಲ, ಜಾತಿ ಬಲ ಮತ್ತು ಎಲ್ಲ ಈ ಏನು ಸಚಿವರುಗಳು, ಶಾಸಕರುಗಳು ಬೀಡಿ ಬಿಟ್ಟು ಸಿಗ್ಗಾವಿ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಅಥವಾ ಸೊಂಡ್ರು ಇರ್ಬೋದು, ಬೇಕಾಬಿಟ್ಟು ಸಿಕ್ಕಾಪಟ್ಟೆ ದುಡ್ಡು ಚೆಲ್ಲಿದ್ರು. ಸರ್ಕಾರಿ ಆಡಳಿತ ಯಂತ್ರವನ್ನು ದುರುಪಯೋಗ ಮಾಡಿಕೊಂಡು ಎಲ್ಲ ಸಚಿವ ವಿಧಾನಸೌಧ ಖಾಲಿ ಆಯ್ತು. ಮುಖ್ಯಮಂತ್ರಿಗಳು ಒಳಗೊಂಡಂತೆ DCM, ಸಚಿವರುಗಳು, ಶಾಸಕರು ವಿಧಾನಸೌಧ ಮರೆತುಬಿಟ್ಟು 1 ತಿಂಗಳು ಪೂರ್ತಿ
ನಾವು ಒಂದೊಂದು ಒಬ್ಬೊಬ್ಬ ಶಾಸಕನಿಗೆ ಒಬ್ಬ ಸಚಿವನಿಗೆ ಇಷ್ಟು ಹಳ್ಳಿಗಳು ಅಂತ ಕೊಟ್ಟರು. ಹ್ಮ್ ಲೂಟಿ ಹೊಡೆದಾಣ ಹ್ಮ್ ಖರ್ಚು ಮಾಡಿದ್ರು. ಓಕೆ. ಹಾಗಾಗಿ ಇದ್ಯಾವುದು ಮುಂದಿನ ಕೇವಲ ಹಣ ಬಲದ ಮೇಲೆ ಗೆದ್ದದ್ದು. 2028 ವಿಧಾನಸಭೆ ಚುನಾವಣೆ ದಿಕ್ಸೂಚಿ ಅಲ್ಲ. ಓಕೆ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಹಾ ನಾವು ಗುಂಡ್ಲುಪೇಟೆ ಸೋತ್ವಿ, ಕರೆಕ್ಟ್, ನಂಜನಗೂಡು ಸೋತ್ವಿ. ಅವರು ಅಧಿಕಾರದಲ್ಲಿ 2 ಗೆದ್ದಿದ್ದು. ಆದ್ರೆ 2018ರಲ್ಲಿ 2 ಸೋತ್ರವರು, ಅದ್ಯಾವುದು ದಿಕ್ಸೂಚಿ ಆಗಲಿಲ್ಲ. ಈ 4 ಗೆದ್ದಿರ್ಬೋದು, ಸುರ್ಪುರ ಮತ್ತು ಶಿಗ್ಗಾಂವ್, ಸೊಂಡೂರು, ಚನ್ನಪಟ್ಟಣ ಸೋತಿರ್ಬೋದು. ಹೌದು. ಇದ್ಯಾವುದು ಮುಂದಿನ ವಿಧಾನಸಭೆ ಚುನಾವಣೆ ದಿಕ್ಸೂಚಿ ಅಲ್ಲ. ಕಾರ್ಯಕರ್ತರ ಶ್ರಮದಿಂದ ನಾವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೀವಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.